ಬ್ರಿಡ್ಜಸ್ಗಳು ತುಂಬ ಹಾನಿ ಆಗಿದೆ. PWDನವರು ಹೋಗಿ ಎಸ್ಟಿಮೇಟ್ ಮಾಡಿ ಲಾಸಸ್ ಏನು ತೋರಿಸಿದ್ದಾರೆ. 41 ಬ್ರಿಡ್ಜ್ಗಳು ಡ್ಯಾಮೇಜ್ ಆಗಿದೆ. ಆಮೇಲೆ ರೋಡ್ಸು PWD ರೋಡ್ಸ್ 8.5 ಕಿಲೋಮೀಟ್ರು ಡ್ಯಾಮೇಜಸ್ ಇದೆ. ಅದು 1-6 ಜೂನಿಂದ ಈವರೆಗೂ 1849 ಪೋಲ್ಸ್ ಡ್ಯಾಮೇಜ್ ಆಗಿದೆ. ಈಗ ರೀಪ್ಲೇಸ್ಮೆಂಟು 1493 ಮಾಡಿದ್ದೀವಿ. ಕೆಲವೊಂದು ಏರಿಯಾಗಳು ಎಲ್ಲಿ ಮಳೆ ಅತಿ ಹೆಚ್ಚಾಗಿತ್ತು ಮತ್ತು ಜಂಗಲ್ ಇತ್ತು ಅಂಥ ಕಡೆ ವೆಹಿಕಲ್ಸ್ ಹೋಗದೇ ಇರೋ ರೀಚ್ ಇಲ್ಲದೇ ಇರೋ ಕಡೆ ಇನ್ನೂ ಕೆಲವು ರಿಸ್ಟೋರೇಷನ್ ಮಾಡಲಿಕ್ಕಾಗಿಲ್ಲ. ತೋಟಗಾರಿಕಾ ಬೆಳೆಗಳು ಕೆಲವೊಂದು ಹಾನಿ ಆಗಿರೋ ಮಾಹಿತಿ ನಾವು ಕೊಟ್ಟಿದ್ದೀವಿ. ಅರೌಂಡ್ 80 ಹೆಕ್ಟೇರ್ಸ್ ಕೆಲವು ಬೆಳೆಗಳು ಹೋಗಿದೆ. ಅದರ ಅರೌಂಡ್ 19 ಲ್ಯಾಕ್ಸ್ ಅಷ್ಟು ಅದನ್ನು ನಾವು ಅಪ್ಡೇಟ್ ಮಾಡಿದ್ದೀವಿ. ಚಾರ್ಮಾಡಿ ಘಾಟಿಗೆ ಸಂಬಂಧಿಸಿದಂತೆ ಆಗಲೇ ನಾವು ವಿಸಿಟ್ ಮಾಡಿದ್ದೀವಿ. ಒಂದು ಕೋಆರ್ಡಿನೇಷನ್ ಮೀಟಿಂಗ್ ವಿತ್ PWD ಸೆಕ್ರೆಟರಿ ಮತ್ತು ನಮ್ಮ 4 ಜಿಲ್ಲಾಧಿಕಾರಿಗಳು ಮತ್ತು NH ಟೀಮ್ ಜೊತೆ ಆಗಲೇ ಆಗಿದೆ. ಈಗ ಏನು ಸಂಪಾಜೆ ರೋಡ್ ಬ್ಲಾಕ್ ಆಯಿತು, ಪ್ಲಸ್ ಶಿರಾಡಿಯವ್ರದ್ದು ಕೆಲವು ರಿಸ್ಟ್ರಿಕ್ಷನ್ಸ್ ಇತ್ತು. ಪೂರ್ಣ ಪ್ರಮಾಣದ ಲೈಟ್ ವೆಹಿಕ್ಯುಲರ್ ಟ್ರಾಫಿಕ್ ಏನಿತ್ತು ನಮ್ಮ ಚಾರ್ಮಾಡಿ ಘಾಟ್ ಮೇಲೆ ಹಾದು ಹೋಗ್ಲಿಕ್ಕೆ ಅವರೇನು ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ನಾವು ಒಂದು ರೆಕಿ ಮಾಡಿದ್ದೀವಿ. ಬಟ್ ಶಿರಾಡಿ ಡೇ ಟೈಮಲ್ಲಿ ಈಗ ಓಪನ್ ಇದೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಹೆವಿ ಮೂವ್ಮೆಂಟ್ ಆಫ್ ಆಲ್ ಎಸೆನ್ಷಿಯಲ್ ವೆಹಿಕಲ್ಸು ಈಗ ಶಿರಾಡಿ ಮೇಲೆ ಹೋಗ್ತಾ ಇದೆ. ನಮ್ಮಲ್ಲಿ ಏನು ಆ ಬ್ಯಾನ್ ನಂತರ ಏನು ಹೆಚ್ಚು ಟ್ರಾಫಿಕ್ ಎಲ್ಲೂ ಕಾಣ್ತಾ ಇಲ್ಲ. ಬಟ್ ಉಳ್ದಂಥ ಏನು ಸೇಫ್ಟಿ ಪ್ರಿಕಾಷನ್ಸ್ ಇದೆ ಆಗಲೇ NHನವರು ಆ ಟೀಮ್ ಜೊತೆ ಮಾಡ್ತಾ ಇದ್ದಾರೆ. ಸೊ ಏನು ಸಣ್ಣ ಪುಟ್ಟ ಕ್ರ್ಯಾಕ್ಸ್ಗಳು ಕಾಣ್ತಾ ಇದ್ವು ಅದರದ್ದೆಲ್ಲ ಫಿಲ್ಲಿಂಗ್ ಇರ್ಬೋದು. ಈಗ ಫಾರೆಸ್ಟ್ನವರು ಸಹಿತ ಈಗ ಏನು ಮರಗಳು ಸ್ವಲ್ಪ ಬೆಂಡ್ ಆಗಿದ್ವು ಅವೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಸೊ ಚಾರ್ಮಾಡಿ ಘಾಟ್ ಈಸ್ ಫ್ರೀ ಫಾರ್ ಟ್ರಾಫಿಕ್, ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾವು ಅದನ್ನು ಹೇಳಿದ್ದೀವಿ, ಬ್ಲ್ಯಾಂಕೆಟಾಗಿ ನಾವೇನು ಬ್ಯಾನ್ ಮಾಡಲ್ಲ.